ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬುದು ಗುರು ಪ್ರಣಾಮದ ವೇದವಾಕ್ಯ. ಗುರುವೆಂದರೆ ವಿದ್ಯಾರ್ಥಿಯ ಬಾಳನ್ನ ಬೆಳಗುವವರು, ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವವರು. ಹಾಗೆಯೇ ಎಲ್ಲೊಬ್ಬ ಸರ್ಕಾರಿ ಶಾಲಾ ಶಿಕ್ಷಕರೊಬ್ಬರು ತನ್ನ ಗುರು ವೃತ್ತಿಯನ್ನ ಪೂಜ್ಯಕಾಯಕವಾಗಿ ಕಂಡುಕೊಂಡು ವಿದ್ಯೆಗಾಗಿ, ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ತನ್ನ ಸರ್ವಸ್ವವನ್ನೇ ಅರ್ಪಿಸಿಕೊಂಡು ತೊಡಗಿಸಿಕೊಳ್ತಾ ಇರುವ ಮಾದರಿ ಶಿಕ್ಷಕರೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ. ಇವರು ರಿಜ್ವಾನ್ ಬಾಷಾ. ಇವರ ಊರು ತುಮಕೂರು ಜಿಲ್ಲೆಯ ಹೊಸಕೆರೆ. ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ ಎಂಬುದು ಪ್ರತಿಯೊಬ್ಬ ಮಗುವಿನ ಉತ್ತಮ ಭವಿಷ್ಯವನ್ನ ರೂಪಿಸುವ ಅವಿಭಾಜ್ಯ ಅಂಗ ಎಂದು ಮನಗಂಡು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡುವುದರ ಜೊತೆಗೆ ತಾನು ಕರ್ತವ್ಯದಲ್ಲಿರುವ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವ ಎಲ್ಲ ಸೌಕರ್ಯಗಳನ್ನ ತಾವೇ ಖುದ್ದಾಗಿ ಮಾಡಿಕೊಡುತ್ತಾರೆ. ಮಕ್ಕಳಿಗೆ ಕೈ ತೊಳೆಯುವ ವ್ಯವಸ್ಥೆ, ಭಿತ್ತಿ ಚಿತ್ರಗಳು, ಕಿಟಕಿ, ಬಾಗಿಲು ಇತ್ಯಾದಿ ಹಲವು ಸೌಲಭ್ಯಗಳ ಕೆಲಸಗಳನ್ನ ಯಾರ ನೆರವಿಗೆ ಕಾಯದೆ ತನ್ನ ಕೈಯಿಂದಲೇ ನಡೆಸಿಕೊಡುತ್ತಾರೆ. ಇದೀಗ ರಿಜ್ವಾನ್ ಬಾಷಾರವರು ತುಮಕೂರಿನ ಕೊರಟಗೆರೆ ತಾಲೂಕಿನಲ್ಲಿರುವ ದುಡ್ಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಮಾತ್ರವಲ್ಲದೆ ರಿಜ್ವಾನ್ ಬಾಷಾರವರು ಇದುವರೆಗೂ ಕರ್ತವ್ಯದಲ್ಲಿದ್ದ ಯಾವುದೇ ಶಾಲೆಯಲ್ಲೂ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ದೊರಕದೆ ಬಾಕಿಯಾಗಿಲ್ಲ. ಹಾಗೆಯೇ ರಿಜ್ವಾನ್ ಬಾಷಾರವರು ತುಮಕೂರಿನ ಏಕೈಕ ರೇಡಿಯೋ ಸ್ಟೇಷನ್ ಆಗಿರುವ ಸಿದ್ಧಾರ್ಥ ರೇಡಿಯೋ ಸ್ಟೇಷನ್ ನಲ್ಲಿ ಪ್ರತಿದಿನವೂ ಮುಂಜಾನೆಯ ವೇಳೆ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣವಾಣಿ ಎಂಬ ಅತ್ಯುತ್ತಮ ಹಾಗೂ ಫಲಪ್ರದವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಪಠ್ಯ ಹಾಗೂ ಪಠ್ಯೇತರ ಮಾಹಿತಿಯನ್ನ ಮತ್ತು ಮಾರ್ಗಸೂಚಿಗಳನ್ನ ನೀಡುತ್ತಿದ್ದಾರೆ. ರಿಜ್ವಾನ್ ಬಾಷಾರವರು ವಿದ್ಯಾರ್ಥಿಗಳಿಗಾಗಿ ನಡೆಸ್ತಾ ಇದ್ದ ಅಪರೂಪವಾದ ಈ ರೇಡಿಯೋ ಕಾರ್ಯಕ್ರಮಕ್ಕೆ ಎಲ್ಲಾ ಕಡೆಗಳಿಂದಲೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ರಿಜ್ವಾನ್ ಬಾಷಾರವರ ಇನ್ನೊಂದು ವೈಶಿಷ್ಟ್ಯವಾದ ಅಭಿಯಾನವು ಇಡೀ ರಾಜ್ಯದಲ್ಲೇ ಗಮನ ಸೆಳೀತಾ ಇದೆ. ಅದೇನೆಂದರೆ ವಿದ್ಯಾರ್ಥಿಗಳ ಓದುವಿಕೆಯನ್ನ ಉತ್ತಮಗೊಳಿಸಲು ಬೇಕಾಗಿ ಆರಂಭಿಸಿರುವ ಗಟ್ಟಿಯಾಗಿ ಓದು ಅಭಿಯಾನ. ವಿದ್ಯಾರ್ಥಿಗಳ ದೈನಂದಿನ ತರಗತಿಗಳ ನಡುವೆ ಮುಂಜಾನೆ ಹಾಗೂ ಮಧ್ಯಾಹ್ನದ ನಂತರ ಪ್ರತ್ಯೇಕ ಸಮಯ ನಿಗದಿಪಡಿಸಿ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಗೆ ಮೈದಾನ, ಮರದ ಕಟ್ಟೆ ಅಥವಾ ಇತರ ಶಾಲೆಯ ವಠಾರದಲ್ಲಿ ನಿಂತು ಗಟ್ಟಿಯಾಗಿ ಓದುವ ಒಂದು ಹೊಸ ಅಭಿಯಾನವನ್ನ ಆರಂಭಿಸಿದ್ದಾರೆ. ಈ ಅಭಿಯಾನವು ಬಹಳ ಪ್ರಶಂಸನೀಯ ಆಗುವುದರ ಜೊತೆಗೆ ಇತರ ಹಲವು ಶಾಲೆಗಳಲ್ಲೂ ಈ ಅಭಿಯಾನವನ್ನ ಆರಂಭಿಸಿದ್ದಾರೆ. ಹೀಗೆ ರಿಜ್ವಾನ್ ಬಾಷಾರವರು ವಿದ್ಯಾರ್ಥಿಗಳ ಶಿಕ್ಷಣ ಅಭಿವೃದ್ಧಿಗಾಗಿ ಯಾವಾಗಲೂ ಏನಾದರೊಂದು ಹೊಸ ಹೊಸ ಯೋಜನೆಗಳನ್ನ ಕೈಗೊಳ್ಳುತ್ತಾ ಯಾವತ್ತೂ ಬಹಳ ಲವಲವಿಕೆಯಿಂದ ಇರುತ್ತಾರೆ. ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ತಮ್ಮ ಬರಹಗಳ ಮೂಲಕ ಹೊಸ ಚೈತನ್ಯವನ್ನ ತುಂಬುತ್ತಿದ್ದಾರೆ. ತನ್ನ ಗುರು ವೃತ್ತಿಯನ್ನ ಪೂಜ್ಯಕಾಯಕವಾಗಿ ಕಂಡುಕೊಂಡು ವಿದ್ಯೆಗಾಗಿ, ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಮನೋಭಾವದಿಂದ ನಿರಂತರವಾಗಿ ದುಡಿಯುವ ನಿಷ್ಠಾವಂತ ಶಿಕ್ಷಕ ಶ್ರೀಯುತ ರಿಜ್ವಾನ್ ಬಾಷಾರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.